ಸಲಾರ್ 1. ಸೊ ಈ ಮೂವಿ ಮತ್ತೆ ಇದು ಎರಡು ಡ್ರ್ಯಾಗನ್ ಮೂವಿ ಎರಡು ಸೇಮ್ ಟು ಸೇಮ್ ಇದೆಯಲ್ಲ, ಯಾಕೆ ಈ ತರ? ಒಂದು ತೆಗಿಯೋ ಮೂವಿ ಎಲ್ಲ ಒಂದೇ ಥೀಮ್ ಅಲ್ಲೇ ತೆಗಿತಾರೆ, ಸೇಮ್ ಟು ಸೇಮ್ ಸೀನ್ KGF ಇದಕ್ಕೂ ಸೇಮ್ ಟು ಸೇಮ್ ಇದಂಗಿದೆ. ಅವರೊಂದು ಟ್ರಾನ್ಸ್ಫಾರ್ಮೇಶನ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಸೊ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಟ್ರಾನ್ಸ್ಫಾರ್ಮೇಶನ್ ಆಗಿದ್ರು ಈ ಮೂವಿಗೋಸ್ಕರ. ಸೊ ಹೇಳಲಾಗ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಆಲ್ರೆಡಿ ತಮ್ಮನೇಲಿ ಟೈಟಲ್ ಏನಂತ ನೋಡ್ತೀರಾ. ಸೊ ಡ್ರ್ಯಾಗನ್ ಮೂವಿ. ಸೊ ಡ್ರ್ಯಾಗನ್ ಮೂವಿದು ಟೀಸರ್ ಬಗ್ಗೆ ರಿವ್ಯೂ ಕೊಡ್ತಿದ್ದೀನಿ. ಸೊ ಈ ಮೂವಿ ಸುಬಿಯಾಗಿ ನೋಡ್ತೀರಾ, ಲೈಕ್ ಶುರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಆಗ್ತಾ ನಿಮ್ಮೊಂದು ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಮತ್ತೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನಾವು ಫಾಲೋ ಮಾಡ್ಕೊಳ್ಳಿ ಯಾರು ಫಾಲೋ ಮಾಡಿಲ್ಲ. ಸೊ ಮತ್ತೆ ಅಲ್ಲಿ ಅಪ್ಡೇಟ್ಸ್ ಆಗ್ತಿರ್ತೀನಿ ನಿಮಗೆ. ಸೊ ಮುಂದೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬರುತ್ತೆ, ಸೊ ಯಾವ್ದಾದ್ರು ಸೊ ಏನೇನು ಮಾಡ್ತಿರ್ತೀನಿ, ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಿರ್ತೀನಿ. ಸೊ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡಲ್ಲೂ ಕೊಡ್ತಿರ್ತೀನಿ. ಸೊ ಯಾರು ಫಾಲೋ ಮಾಡಿಲ್ಲ ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ರಿಟಿಷ್ನವರು ಭಾರತ ದೇಶಕ್ಕೆ ಕಾಟನ್, ಸ್ಟೀಲ್ ಮತ್ತೆ ಸ್ಪೈಸಸ್ಗೋಸ್ಕರ ಬಂದರು. ಆದ್ರೆ 250 ವರ್ಷ ಅವರಿಲ್ಲೇ ಇದ್ದಿದ್ದಕ್ಕೆ ಕಾರಣ ಒಂದು ಗಿಡ. They came here for the opium poppy, which produces the most addictive substance in the world, heroin. ಪ್ರಪಂಚದಲ್ಲಿ ಓಪಿಯಂನ ಅಧಿಕವಾಗಿ ಬೆಳೆಯೋದು 2 ಪ್ರಾಂತ್ಯಗಳಲ್ಲಿ, ಅಫ್ಘಾನಿಸ್ತಾನ್ ಮತ್ತೆ ಗೋಲ್ಡನ್ ಟ್ರಯಾಂಗಲ್. ಬ್ರಿಟಿಷರು ಅದನ್ನ ಅಧೀನದಲ್ಲಿ ಇಟ್ಕೊಂಡು 95% ಓಪಿಯಂ ಟ್ರೇಡ್ ಕಂಟ್ರೋಲ್ ಮಾಡ್ತಿದ್ರು. In 1947, when the British left India, they also left behind the most profitable business in the world. ಅದರಿಂದ ವ್ಯಾಪಾರ 2 ಭಾಗವಾಯಿತು. ಒಂದು ಆಫ್ಘಾನ್ ಟ್ರೇಡಿಂಗ್ ಕಂಪನಿ, ಇನ್ನೊಂದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ಆವಾಗಲೇ ಓಪಿಯಂ ವಾರ್ ಶುರುವಾಯಿತು. ಆವಾಗಲೇ ಈ ವಿಲನ್ಸ್ ಹುಟ್ಕೊಂಡ್ರು. Genesis chapter 1 verse 1. On the first day, God created light. On the second day, He created the sky and the water. On the third day, He created the land and the vegetation. And on the fourth day, He made the sun and the moon and the stars. On the fifth day, He created the creatures in the sea and the birds in the sky. On the sixth day, He made the animals and the humans. And on the seventh day, God rested. And then the devil was born. ದೇವ್ರು ನಂಗೊಂದು ದೊಡ್ಡ ವರ ಕೊಟ್ಟಿದ್ದಾನೆ. ಟ್ರಿಗರ್ ಹೇಳ್ದಾದ್ಮೇಲೆ ಮರ್ತೋಗೋದು. ಮಲ್ಕೊಂಡಿದ್ದಾಗ ನನ್ನ ಕನಸಲ್ಲಿ ನಾನು ಕೊಂದವ್ರ ಮುಖ ಕಾಣಲ್ಲ, ಮಿಕ್ಕಿರೋ ವೈರಿಗಳ ಮುಖನೇ ಕಾಣುತ್ತೆ. ದಾರಿ ತಪ್ಪಿನೂ ನನ್ನ ಕನ್ಸಲ್ಲಿ ಬರಕ್ಕೆ ಹೋಗ್ಬೇಡ. ನನ್ನ ಡೌಟ್ ಏನಂದ್ರೆ ಜಲೀಲ್ ಸಾಬ್, ಈ ಗಿಡ ಹೆರಾಯಿನ್ಗಿಂತ ಜಾಸ್ತಿ ವಿಲನ್ಸ್ನೇ ತಯಾರು ಮಾಡ್ತಿದ್ದಾವ ಅಂತ. ಈ ಕಥೆಯಲ್ಲೆಲ್ಲ ವಿಲನ್ಗಳೇ ಇದ್ದಾರೆ. ಅದನ್ನು ಬರೆಯೋರಿಗೂ ಗೊತ್ತು. ವಿಲನ್ಗಳ ಕ್ರೂರತೆ ಜಾಸ್ತಿ ಆದಾಗ ಆ ಕಥೆಯೊಳಗೆ ಒಂದು ಹೀರೋನ ಇಳಿಸ್ಬೇಕು ಅಂತ. ಈ ಸರಿ ಆ ಕ್ಯಾರೆಕ್ಟರ್ ನಿಮ್ದೇ ಸರ್, ನೀವೇ ತಡಿಬೇಕು.
ಸೊ ಇದು ಫಸ್ಟ್ ನಾನು ಹೇಳ್ಬೇಕು ಅಂತ ಬಂದರೆ, ಸೊ ಡ್ರ್ಯಾಗನ್ದು ಅದೇನು ಇದೆಯೋ ಸೊ ಮೂವಿದು ಅದು ಟ್ರೈಲರು ಸೊ ಚೆನ್ನಾಗಿದೆ. ಸೊ ಮತ್ತೆ ಇನ್ನೊಂದು ಇದು ಯಾರು ತೆಗ್ದಿರೋದು ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ KGF ಮೂವಿ ತೆಗೆದ್ರಲ್ಲ, ಫಸ್ಟ್ ಉಗ್ರಂ ತೆಗೆದ್ರಲ್ಲ, ಸೊ ಪ್ರಶಾಂತ್ ನೀಲ್ ನೋಡ್ತಿರ್ತೀರಲ್ಲ ಈ ಕಡೆ. ಸೊ ಇವರು ಈ ಮೂವಿ ಐತೆಲ್ಲ ಸ್ಟೋರಿ ಅವ್ರದ್ದೇ ಇದು. ಸೊ ಅವರೇ ತೆಗಿತಾರೆ ಮೂವಿದು. ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತಂದ್ರೆ ಮೂವಿದು, ಸೊ ಉಗ್ರಮ್ಮು ಸೇಮ್ ಅಂದ್ರೆ ಫಸ್ಟ್ ಬಂದಿದ್ದು ಉಗ್ರಮ್ಮು ಓಕೆ. ಸೊ ಅವಾಗಿಂದ ಉಗ್ರಂ ಬಂದಿದ್ದು ಕಾಲಕ್ಕೆ ಸೊ ಆ ಒಂದು ಟೈಪ್ ಮೂವೀಸ್ ಯಾವುದು ಇರಲಿಲ್ಲ ಆ ಥರ ಒಂದು. ಸೊ ಅವಾಗ ಮೂವಿ ತೆಗೆದಿದ್ದು ಓಕೆ. ಸೊ ಅದಾದ್ಮೇಲೆ ಸುಮಾರು ವರ್ಷ ಗ್ಯಾಪ್ ಆದ್ಮೇಲೆ KGF ತೆಗೆದ್ರು. ಸೊ KGF ಚೆನ್ನಾಗಿತ್ತು, ಸೊ ಸ್ಟೋರಿ ಚೆನ್ನಾಗಿತ್ತು. ಮತ್ತಿನ್ನೊಂದು ಸೊ ಉಗ್ರಂಗೂ ಅದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು. ಸೊ ಅದು ಬೇರೆ ಲೆವೆಲಲ್ಲಿ ಕ್ಲಿಕ್ ಆಯಿತು KGF 1 ಮತ್ತು 2. ಸೊ ಇದಾದ್ಮೇಲೆ ಸಲಾರ್ ಬಂತು ಗೊತ್ತಾ, ಸಲಾರ್ 1. ಸೊ ಈ ಮೂವಿ ಮತ್ತು ಇದು ಎರಡು ಡ್ರ್ಯಾಗನ್ ಮೂವಿ ಎರಡು ಸೇಮ್ ಟು ಸೇಮ್ ಇದೆಯಲ್ಲ, ಯಾಕೆ ಈ ಥರ? ಸೊ ಮತ್ತಿನ್ನೊಂದು ಇವ್ರು ತೆಗಿಯೋ ಮೂವಿ ಎಲ್ಲ ಒಂದೇ ಥೀಮಲ್ಲೇ ತೆಗಿತಾರೆ. ಒಂದು ಆ ಶೂಟಿಂಗ್ದಾಗಿರ್ಬೋದು, ಇಲ್ಲಾಂದ್ರೆ ಅವರು ಎಲ್ಲಾಮು KGF, ಉಗ್ರಮು, ಸಲಾರ್ ಮತ್ತು ಇವಾಗ ಬರ್ತಿರೋ ಡ್ರ್ಯಾಗನ್ ಬರ್ತಿರೋದು ಮುಂದಿನ ವರ್ಷ. ಸೊ ಎಲ್ಲ ಮೂವಿನ ಒಂದೇ ಥೀಮು ಒಂದೇ ತರ ಇಟ್ಕೊಂಡು ತೆಗೆದ್ರೆ ಇವರು, ಸೊ ಎಲ್ಲಿ ಏನ್ ಕ್ಲಿಕ್ ಆಗುತ್ತೆ ಮೂವಿ ಅನ್ನೋದು ನನಗಂತೂ ಇಷ್ಟ ಆಯ್ತು. ಸೊ ಇವಾಗ ಒಂದು ಕರೆಂಟ್ ಅಲ್ಲಿ ಅವರ ಒಂದು ಪ್ರೈಮ್ ಟೈಮ್ ಇದೆ. ಸೊ ಅದಕ್ಕೆ ಮೂವಿ ಇವಾಗ ಓಡ್ತಿರ್ಬೋದು. ಸೊ ಫ್ಯೂಚರ್ ಅಲ್ಲಿ ಇವ್ರು ಇದ್ರೆ ಹಿಂಗಿದ್ದೇ ಸೇಮ್ ಥೀಮು ಇದನ್ನೇ ಇಟ್ಕೊಂಡು ಇದೆ ಸೇಮ್ ಟು ಸೇಮ್. KGF ಅಲ್ಲಿ ಆ ತರ ಬಂತು. ಸೊ KGF ಓಕೆ ಬಿಟ್ಬಿಡಿ, KGF ಬಗ್ಗೆ ಆಯ್ತು ಬೇಡ, ಅದು ಬೇರೆ ಸ್ಟೋರಿ. ಸೊ ಅದೊಂದು ಗೋಲ್ಡ್ ಮೈನು, ಸೊ ಅದೊಂದು ಸಪರೇಟ್ ಸ್ಟೋರಿ ಇದೆ. ಸೊ ಇವಾಗ ಇದು ಸಲಾರು ಮತ್ತು ಇನ್ನೊಂದು ಅದು ಡ್ರ್ಯಾಗನ್ ತಗೊಂಡ್ರೆ ಎರಡು ಸೇಮ್ ಟು ಸೇಮ್ ಇದ್ದಂಗಿದೆ ಸ್ಟೋರಿ ಒಳ್ಳೆ. ಸೊ ಸೇಮ್ ಟು ಅದೇನು ಶೂಟಿಂಗು ಅದೇನು ತೋರಿಸಿರೋರು. ಸೊ ನೋಡಿದ್ರು ಟ್ರೈಲರ್ ನೀವು ಕೂಡ ಇಲ್ಲ ತೋರಿಸಿದ್ದೆ ನಾನು. ಬಟ್ NTRಗೆ ಆಕ್ಟಿಂಗ್ ನಾನು ಏನು ಹೇಳಕ್ಕೂ ಬರ್ತಿಲ್ಲ. ಸೊ ಅವ್ರ ಆಕ್ಟಿಂಗ್ ಚೆನ್ನಾಗೇ ಮಾಡ್ತಾರೆ. ಮತ್ತು ಇನ್ನೊಂದು ಟ್ರಾನ್ಸ್ಫಾರ್ಮೇಶನ್ ಸಾಕಾಗಿದ್ದಾರೆ ಈ ಮೂವಿಗೆ. ಮತ್ತು ಇನ್ನೊಂದು ರುಕ್ಮಿಣಿ ವಸಂತ ಆಗಿರ್ಬೋದು, ಸೊ ಅವರು ಇದನ್ನ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇದು KGF ಬರಕ್ ಹೋದ್ರೆ ಇವ್ರು ಅನಂತ್ನಾಗ್ ಸರ್ ಇದ್ರು. ಮತ್ತೆ ಇನ್ನೊಂದು ಸೆಕೆಂಡ್ ಪಾರ್ಟಿಗೆ ಇವ್ರು ಇದ್ರು, ಯಾರಾದ್ರು ಪ್ರಕಾಶ್ ರೈ ಸರ್ ಅವರಿದ್ರು. ಸೊ ಅದಕ್ಕೆ ಅವ್ರ ತರ ಕೊಟ್ರು, ಇದಕ್ಕೆ ರುಕ್ಮಿಣಿ ವಸಂತ ತರ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು KGF ಅಲ್ಲಿ ಇದು ನಂಗೆ ಅವ್ರ ಕ್ಯಾರೆಕ್ಟರ್ ನೇಮ್ ಹೆಸರು ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಫೋಟೋ ತೋರಿಸ್ತಿರ್ತೀನಿ ನೋಡಿ. ಸೊ ಇವರು ಸ್ಟೋರಿ ಹೇಳೋ ತರ ಒಂದು KGF 1 ಅಲ್ಲಿ. ಸೊ ಇದಲ್ಲೂ ಕೂಡ ಅದೇ ತರ ಒಬ್ಬ ಸ್ಟೋರಿ ಹೇಳ್ತಿರ್ತಾನೆ ಅನ್ನೋ ರೇಂಜಿಗೆ ಬಂದಿದೆ. ಸೊ ಅದ್ರಲ್ಲಿ ರಿಪೋರ್ಟರ್ ಬಂದು ಕೇಳ್ತಾರೆ. ಸೊ ಇದ್ರಲ್ಲಿ ಬಂದು ಒಬ್ಬ ಆರ್ಮಿನ ಪೊಲೀಸ್ ಮ್ಯಾನ್ ಇರ್ತಾರಲ್ಲ, ಅನಿಲ್ ಕಪೂರ್ ಅವರು, ಸೊ ಅವರು ಕೇಳ್ತಿರೋ ತರ ಇದೆ. ಸೊ ಸೇಮ್ ಟು ಸೇಮ್ ಸೀನ್ ಅದು ಸೀನ್ ಟು ಸೀನ್ ಹೆಂಗಿದೆ ಅಂತಂದ್ರೆ KGFಗೂ ಇದಕ್ಕೂ ಸೇಮ್ ಟು ಸೇಮ್ ಇದಂಗಿದೆ. ಕೆಲವೊಂದು ಸೀನ್ಸ್ ಆಗಿರ್ಬೋದು, ಕೆಲವೊಂದು ಫೈಟಿಂಗ್ಸ್ ಆಗಿರ್ಬೋದು, ಶೂಟಿಂಗು, ಮತ್ತೆ ಇನ್ನೊಂದು ಸಲಾರ್ದು ಮತ್ತೆ ಇದು ಡ್ರ್ಯಾಗನ್ ತಗೊಂಡ್ರೆ ಸ್ವಲ್ಪ ಸೇಮ್ ಟು ಸೇಮ್ ಸೀನ್ಸ್ಗಳಿದೆ. ಸೊ ಏನಕ್ಕೆ ಈ ತರ ಸೇಮ್ ಟು ಸೇಮ್ ತೆಗಿತೀನಿ ಅನ್ನೋದು ಗೊತ್ತಾಗ್ತಿಲ್ಲ ನನಗಂತೂ. ಸೊ ಅಪರೂಪಕ್ಕೆ ಸುಮಾರು ವರ್ಷಗಳಾದ ವೆಯ್ಟ್ ಆದ್ಮೇಲೆ ಮೂವಿಗಳು ಬರುತ್ತೆ. ಸೊ ಈ ತರ ಡಿಸಪಾಯಿಂಟ್ಮೆಂಟ್ ಆದ್ರೆ ಇವಾಗ ಮೂವಿ ಚೆನ್ನಾಗಿ ಓಡ್ಬೋದು. ಸೊ ಫ್ಯೂಚರ್ ಅಲ್ಲಿ ಸ್ವಲ್ಪ ಮೂವಿ ಇವ್ರದ್ದಾದ್ರೆ ಫ್ಲಾಪ್ ಆಗೋ ಚಾನ್ಸ್ ತುಂಬಾ ಇದಿರುತ್ತೆ. ಸೊ ಸೇಮ್ ಟು ಸೇಮ್ ಬೇಸು ಸೇಮ್ ಥೀಮು ಇದ್ರ ಮೇಲೆ ತಗೊಂಡು ಇಟ್ಕೊಂಡಿದ್ರೆ ಇವ್ರ ಮೂವಿ. ನನಗಂತೂ ಇರೋದು ಹೇಳ್ಬಿಡ್ತೀನಿ ಗೈಸ್, ಆನೆಸ್ಟ್ ರಿವ್ಯೂ ನಾನು ಹೇಳ್ತಿರೋದು. ಸೊ ಆನೆಸ್ಟ್ ರಿವ್ಯೂನೇ ನಾನು ಕೊಡ್ತಿರೋದು. ಸೊ ಇರೋದನ್ನ ನಾನು ಹೇಳ್ಬಿಡ್ತೀನಿ. ಸೊ ಆನೆಸ್ಟ್ ರಿವ್ಯೂ ಕೊಡ್ತಿರೋದು. ಸೊ ಇದೇ ಥರ ಇವರು ಸೇಮ್ ಥೀಮು ಸೇಮ್ ಕ್ಯಾರೆಕ್ಟರ್ ಚೇಂಜ್ ಮಾಡಿಕೊಂಡು ಸೊ ಅವ್ರ ಸ್ಟೋರಿ ಹೇಳೋ ಥರ ಇವಾಗ ಇವ್ರ ಸ್ಟೋರಿ ಹೇಳೋ ಥರ ಮಾಡಿದ್ರೆ ಮೂವಿ ಓಡೋದಿಲ್ಲ ಫ್ಯೂಚರಲ್ಲಿ. ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಫ್ಯೂಚರಲ್ಲಿ ಇವ್ರ ಮೂವಿ ಯಾವುದೂ ಓಡೋದಿಲ್ಲ. ಸೊ ಇದೇ ಥರ ತೆಗಿತಿದ್ರು ಇವರು. ಮತ್ತು ಇನ್ನೊಂದು ಹೇಳ್ಬೇಕು ಅಂತಂದರೆ NTR ಅವ್ರದ್ದು ಆ್ಯಕ್ಟಿಂಗು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನು ಜಾಸ್ತಿ ಅವ್ರದ್ದು ಆ್ಯಕ್ಟಿಂಗ್ ಇಲ್ಲ, ಬಟ್ ಆದರೂ ಅವರೊಂದು ಟ್ರಾನ್ಸ್ಫಾರ್ಮೇಷನ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಸೊ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ ಈ ಮೂವಿಗೋಸ್ಕರ. ಸೊ ಮತ್ತೆ ಇನ್ನೊಂದು ರುಕ್ಮಿಣಿ ವಸಂತ್ ಅವರು ಸೊ ಕ್ಯಾರೆಕ್ಟರ್ ಯಾವ ಥರ ಹೆಂಗೆ ಸ್ಟಾರ್ಟ್ ಅನ್ನೋದು ಸ್ವಲ್ಪ ಹೇಳಿದ್ದಾರೆ ರುಕ್ಮಿಣಿ ವಸಂತ್ ಅವರು. ಸೊ ಓಕೆ, ಅದಿಲ್ಲೇ ಅದು ಬಿಟ್ಟರೆ ಮಿಕ್ಕಿದವರೆಲ್ಲ ಸ್ವಲ್ಪ ಹೊಸಬ್ರು ಕ್ಯಾರೆಕ್ಟರ್ನ ಹಾಕೊಂಡಿದ್ದಾರೆ. ಓಕೆ, ಅದು ಇಲ್ಲಿ. ಆಮೇಲೆ ಇನ್ನೊಂದು ಮೂವಿ ಬಂದು 27 ಅಂತ ರಿಲೀಸು. ಅದೊಂದು ಮೇನ್ ಅದೊಂದು ಸ್ವಲ್ಪ ಬೇಜಾರಾಯ್ತು. 2027ಗೆ ಮೂವಿ ಅಂತಂದ್ರೆ ಇವ್ರು ಏನಕ್ಕೆ ಇವಾಗಲೇ ಕೊಟ್ರು? ಈ ವರ್ಷ ಡಿಸೆಂಬರ್ ಕೊಡ್ಬೋದಿತ್ತಲ್ಲ ಟ್ರೈಲರು. ಸೊ ಆದ್ರೂ ಈ ತರ ಸೇಮ್ ಟು ಸೇಮ್ ತೆಗಿಯೋದು ಇಷ್ಟ ಆಗೋದಿಲ್ಲ ಸರ್ ಅವ್ರಿಗೆ. ಇವಾಗ ಹೆಂಗೆ ಅಂದ್ರೆ ಇವಾಗ ನೀವು KGF ನೋಡಿರ್ತೀರಾ, ಸಲಾರ್ ನೋಡಿರ್ತೀರಾ, ಉಗ್ರಮ್ ಕೂಡ ನೋಡಿರ್ತೀರಾ. ಸೊ ಈ ತರ ಒಂದು 3 ಬೇಸು ಸೇಮ್ ಥೀಮ್ ತಗೊಂಡು
ತಿರ್ಗಾ ಅದೇ ಥೀಮ್ ತರನೇ ನೋಡ್ಬೇಕು ಅಂತಂದ್ರೆ ಬೋರಿಂಗ್ ಆಗ್ಬಿಡುತ್ತೆ ಆಡಿಯನ್ಸ್ಗೆ, ಯಾರಿಗೇ ಆಗ್ಲಿ, ನನ್ಗೆ ಆಗ್ಲಿ ಇಲ್ಲ ನಿಮ್ಗೆ ಆಗ್ಲಿ ಬೋರಿಂಗ್ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ. ಸೊ ಈ ತರ ಬೋರಿಂಗ್ ಆದಾಗ ಏನಾಗುತ್ತೆ, ಸೊ ಇವಾಗ ಒಂದು ಫಸ್ಟ್ ಶೋ ಇವಾಗ ಆಂಧ್ರದಲ್ಲಿ ಚೆನ್ನಾಗಿ ಓಡ್ತು ಅಂದ್ಕೊಳ್ಳಿ, ಓಕೆ. ತಮಿಳ್ನಾಡಲ್ಲಿ ಸ್ವಲ್ಪ ಏರಲ್ಲಿ ಆವ್ರೇಜ್ ಅನ್ಕೊಳ್ಳಿ. ಸೊ ಕರ್ನಾಟಕದಲ್ಲಿ ಒಂಥರ ಆವ್ರೇಜು ಇಲ್ಲ, ಸ್ವಲ್ಪ ಓಕೆ ಅಂತ ಓಡ್ತು ಅನ್ಕೊಳ್ರಿ. ಸೊ ಇಲ್ಲಿಗೆ ಮೂವಿ ಸ್ವಲ್ಪ ಫ್ಲಾಪ್ ಆಗುತ್ತೆ, ಸ್ವಲ್ಪ ಒಂದು ಅರ್ಧ ಫ್ಲಾಪ್ ಆಗುತ್ತೆ. ಸೊ ಬೇರೆ ದೇಶದಲ್ಲಿ ಓಡಿದ್ರು ಓಕೆ, ಬಟ್ ಇಲ್ಲಿ ಸೌತ್ ಸೈಡ್ ಏನಾದ್ರು ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ಫ್ಲಾಪ್ ಆಗುತ್ತೆ. ಸೊ ಇದೇ ತರ ಇವ್ರು ನೆಕ್ಸ್ಟ್ ಮೂವಿ ತೆಗಿಯಕ್ ಹೋದ್ರೆ, ಸೊ ಇವಾಗ ನೋಡಿ ಸಲಾರ್ ಬಂದು ಉಗ್ರಂ ತರನೇ ತೆಗೆದ್ರು, ಅರ್ಧ ಪಾರ್ಟ್ 1 ಅರ್ಧ ಪಾರ್ಟ್ ಉಗ್ರಂ ತರನೇ ತೆಗೆದ್ರು, ಆಮೇಲೆ ಏನೋ ಚೇಂಜ್ ಮಾಡಿದ್ರು. ಸೊ ತಿರ್ಗಿ ಇವಾಗ ಈ ಡ್ರ್ಯಾಗನ್ದು, ಸೊ ತಿರ್ಗಾ ಸಲಾರ್ 2 ಯಾವಾಗ ಬರುತ್ತೆ ಅಂದ್ರೆ ಗೊತ್ತಿಲ್ಲ. ಸೊ ಅದಿರ್ಲಿ, ಸರಿ ಅದು ಪಕ್ಕ ಇಟ್ಬಿಡೋಣ. ಸೊ ಇವಾಗ ಡ್ರ್ಯಾಗನ್, ಸೊ ಇದು ತಿರ್ಗಾ 1, 2 ಅಂತ ಪಾರ್ಟ್ ಬಂತು ಅಂದ್ರೆ, ಸೊ ಇದು ಸೇಮ್ ಥೀಮ್ ತರನೇ ಹೇಳ್ಕೊಂಡು ಹೋದ್ರು ಸ್ಟೋರಿನ ಅಂತಂದ್ರೆ ಗ್ಯಾರಂಟಿ ಹೇಳ್ತೀನಿ ಈ ಮೂವಿ ಅಂತೂ ಓಡೋದಿಲ್ಲ. ಸೊ ಇರೋದನ್ನ ಹೇಳ್ಬಿಡ್ತೀನಿ. ಸೊ ಮತ್ತೆ ಇನ್ನೊಂದು ಈ ವಿಡಿಯೋಗೆ ರುಕ್ಮಿಣಿ ವಸಂತ ಅವರು ಮತ್ತೆ ಪ್ರಶಾಂತ್ ನೀಲು ಮತ್ತೆ ಜೂನಿಯರ್ NTR ಟ್ಯಾಗ್ ಮಾಡ್ತೀನಿ. ಸೊ ಅವ್ರಿಗೆ ರೀಚ್ ಆದ್ರೆ ಸೊ ಅವ್ರಿಗೊಂದು ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟೇ. ಸೊ ನಿಮ್ಗೆ ಏನೇನು ಹೇಳ್ಬೇಕು ಅನ್ನೋದು ಮೇನ್ ಪಾರ್ಟ್ ನಾನು ಡೈರೆಕ್ಟ್ ಆಗಿ ಹೇಳಿದ್ದೀನಿ. ಸೊ ಯಾವುದು ಯೋಚನೆ ಮಾಡಿ ಸ್ಕ್ರಿಪ್ಟೆಡ್ ಆಗಿ ತಗೊಂಡು ಹಿಂಗೆ ಅಂತ ಏನು ಹೇಳಕ್ ಹೋಗಿಲ್ಲ. ಸೊ ಈ ವಿಡಿಯೋ ಇಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಆಗ್ತಾ ನಿಮ್ಗೆ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಂಗೆ ಫೇಸ್ಬುಕ್ ಬಂದು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಕೊಡಿರ್ತೀನಿ, ನಾವು ಫಾಲೋ ಮಾಡ್ಕೊಳ್ಳಿ ಯಾರು ಫಾಲೋ ಮಾಡಿಲ್ಲ. ಸೊ ಮತ್ತೆ ಅಲ್ಲಿ ಅಪ್ಡೇಟ್ಸ್ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಯಾವ ಲಾಗ್ ಬರುತ್ತೆ, ಸೊ ಇಲ್ಲ ಮತ್ತೆ ಇನ್ನೊಂದು ಯಾವ್ದಾದ್ರು ಸ್ಟೋರಿಗೆ ಏನಾದ್ರು ಹಾಕಿರ್ತೀನಿ. ಸೊ ಏನೇನು ಬರುತ್ತೆ ಅನ್ನೋದು ಸೊ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ. ಸೊ ಹೋಗಿ ಫಾಲೋ ಮಾಡ್ಕೊಳ್ಳಿ ಯಾರು ಫಾಲೋ ಮಾಡಿಲ್ಲ. ಸೊ ಮುಂದಿನ ಸಲ ಸಿಗೋಣ. ಸಿ ಯು ಗೈಸ್.